ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತು ಆ ರೀತಿ ಪ್ರಪಂಚದಲ್ಲಿ ಇದು ಆಧುನಿಕವಾದಂಥ ಎಲ್ಲ ಥರದ ಸೌಲಭ್ಯಗಳು, ಅವಕಾಶಗಳು ನಮ್ಮ ಕಣ್ಣ ಮುಂದೆ ಇದ್ದಾಗ ಏನು ಬೇಕಾದರೂ ಸಹ ನಾವು ಈ ಆರೋಗ್ಯದ ವಿಚಾರ ಇರ್ಬೋದು, ಬೇರೆ ಇತರ ವಿಚಾರ ಇರ್ಬೋದು, ಎಲ್ಲವೂ ಸಹ ನಾವು ಸುಲಭವಾಗಿ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಏನು ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ತೀವಿ, ಅದಕ್ಕೆ ಖಂಡಿತ ಅದರ ಅವಶ್ಯಕತೆ ಇದ್ದೇ ಇದೆ. ಅದು ಯಾರು ಕೂಡ ಅಲ್ಗಡೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅನೇಕ ರೋಗಗಳಿಗೆ ಅದು ನಮಗೆ ಆ ಒಂದು ಆಧುನಿಕ ಏನು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ಆದರೆ ಅದು ಜೊತೆಯಲ್ಲಿ ಆಯುರ್ವೇದಕ್ಕೂ ಕೂಡ ಒಂದು ರೀತಿ ಏನು ನಮ್ಮ ದೇಶದ ಒಂದು ಪಾರಂಪರಿಕ ಒಂದು ಇದು ಜ್ಞಾನ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸುಮಾರು 3000 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದೆ. ಇದರ ಒಂದು ಉಪಯುಕ್ತ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ಸೂಕ್ತವಾದಂಥ ಚಿಕಿತ್ಸೆಯನ್ನು ಆದಷ್ಟು ತ್ವರಿತವಾಗಿ ಅದಕ್ಕೆ ಒಂದು ಚಿಕಿತ್ಸೆಯನ್ನು ನೀಡಿದರೆ ಈ ಒಂದು ರೇಬಿಸ್ ಮಾರಣಾಂತಿಕ ರೋಗ ಮನುಷ್ಯಗಾಗಲಿ ಅಥವಾ ಪ್ರಾಣಿಗಳಾಗಲಿ ಬರದೇ ಇರೋ ಥರನ ಒಂದು ತಡಿಲಿಕ್ಕೆ ಒಂದು ಕ್ರಮಗಳೆಲ್ಲ ಕೂಡ ಇದೆ. ಈಗಾಗಲೇ ತಮಗೆ ಹೇಳಿರೋ ಹಾಗೆ ಜೊಲ್ಲಲ್ಲಿ ಈ ಒಂದು ವೈರಾಣುವಿನ ಪ್ರಮಾಣ ಅತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಕಚ್ಚಿದ ಕೂಡಲೇ ಆ ವೈರಾಣು ಯಾವ ಒಂದು ಭಾಗದಲ್ಲಿ ಕಚ್ಚುತ್ತೆ ನೋಡಿ, ಆ ಕಚ್ಚಿನ ಭಾಗದಲ್ಲಿ ಹೋಗಿ ಅಲ್ಲಿ ವೃದ್ಧಿ ಆಗುತ್ತೆ ಮತ್ತು ನರಗಳ ಮುಖಾಂತರ ಅದು ಒಂದು ಸರಿ ಮೆದುಳಿಗೆ ಸೇರಿದ ನಂತರ ಆವಾಗ ಪ್ರಾಣಿಗಳಲ್ಲಾದರೂ ಇದ್ದಿರ್ಬೋದು ಅಥವಾ ಮನುಷ್ಯರಲ್ಲಾದರೂ ಇದ್ದಿರ್ಬೋದು ರೋಗ ಲಕ್ಷಣಗಳೆಲ್ಲ ಕಂಡುಬರ್ತವೆ. ಈ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆ್ಯನಿಮಲ್ ಹೆಲ್ತ್ನ ಕೇಂದ್ರ ಸ್ಥಾನ ಇರುವಂಥದ್ದು ಪ್ಯಾರಿಸಲ್ಲಿ, ಫ್ರಾನ್ಸ್ ದೇಶದಲ್ಲಿ. ಅವರು ನಮ್ಮ ಈ ರೇಬಿಸ್ ಒಂದು ಪ್ರಯೋಗ ಸಲುವಾಗಿ ಡೆಡಿಕೇಟೆಡ್ ಲ್ಯಾಬೊರೇಟ್ರಿ, ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿರುವಂಥ ಲ್ಯಾಬೊರೇಟ್ರಿ, ಅದನ್ನು 12ನೇ ಜಾಗತಿಕ ಮಟ್ಟದಲ್ಲಿ OR ರೆಫರೆನ್ಸ್ ಲ್ಯಾಬೊರೇಟ್ರಿ ಅಂತ ಅದಕ್ಕೊಂದು ನಾಮಕರಣ ಮಾಡಿದ್ದಾರೆ. ಇದನ್ನು ಪರಿಗಣಿಸಿದ್ದಾರೆ ಜಾಗತಿಕ ಮಟ್ಟದಲ್ಲಿ. ಸೊ ಈವರೆಗೆ ನಮ್ಮ ಜಾಗತಿಕ ಮಟ್ಟದಲ್ಲಿ OR ರೆಫರೆನ್ಸ್ ಲ್ಯಾಬೊರೇಟ್ರೀಸ್ 14 ಇದ್ದಾವೆ. ನಮ್ಮದು 12ನೇದು. ಅದನ್ನು ನಮ್ಮ ಭಾರತದಲ್ಲೇ ಇದೆ, ನಮ್ಮ ಕರ್ನಾಟಕದಲ್ಲಿ ಇದೆ, ವಿಶೇಷವಾಗಿ ಬೆಂಗಳೂರಿನಲ್ಲೇ ಇದೆ. ಈ ಒಂದು ಲ್ಯಾಬೊರೇಟ್ರಿಯ ಮುಖ್ಯವಾದಂಥ ಧ್ಯೇಯಗಳೆಂದರೆ ಈ ನಮ್ಮ ಏಷ್ಯಾದ ಈ ಭಾಗದಲ್ಲಿ, ದಕ್ಷಿಣ ಏಷ್ಯಾ ಅಥವಾ ಸೌತ್ ಈಸ್ಟ್ ಏಷ್ಯಾ ಭಾಗ ಇದ್ದಿರ್ಬೋದು, ಆಫ್ರಿಕಾದಲ್ಲಿ ಅಥವಾ ನಮ್ಮ ರಷ್ಯಾದಲ್ಲೂ ಕೂಡ ಬಂದ್ಬಿಟ್ಟು ನಮ್ಮಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಕೂಡ ಎಲ್ಲ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಮ್ಮ ಪಶುವೈದ್ಯಾಧಿಕಾರಿಗಳಿಗೂ ಮತ್ತು ನಮ್ಮ ಮೆಡಿಕಲ್ ಡಾಕ್ಟರ್ಸ್ಗೂ ಕೂಡ ನಾವು ತರಬೇತಿ ಎಲ್ಲ ಕೊಡ್ತಾ ಇದ್ದೀವಿ. ಇದರ ಒಂದು ಸದುಪಯೋಗನ ನಮ್ಮ ದೇಶ ಪಡ್ಕೊಳ್ತಾ ಇದೆ ಮತ್ತು ನಮ್ಮ ಏಷ್ಯಾ ಖಂಡ ಕೂಡ ಪಡ್ಕೊಳ್ತಾ ಇದೆ. सेक्स सॉर्टेड सीमेन के 3 डोज का परिणाम है कि आज उसके कृत्रिम गर्भाधान के माध्यम से 90% बछड़ियां पैदा हो रही हैं और उससे हमारा प्रोडक्टिविटी बढ़ रहा है. दूसरा टेक्नोलॉजी है IVF. हाँ, सेक्स सॉर्टेड सीमेन पहले 800 रुपये में मिलता था,
उसको अभी देशी स्तर पर विकसित किया गया और अब 250 रुपये में किसानों को वह उपलब्ध हो रहा है। और इसके कारण 3 सेक्स सॉर्टेड सीमेंट के डोज के कारण 750 रुपया में प्रति किसान को पहुंचा। और कृत्रिम गर्भाधान करने के लिए भी मैत्री की नियुक्ति हुई है और उनको ट्रेंड करके उनको हर दरवाजे पर, किसान के दरवाजे पर जाके कृत्रिम गर्भाधान कराने का है। IVF टेक्नोलॉजी अध्यक्ष महोदय बहुत महंगा टेक्नोलॉजी है और वो लगभग 20,000 पड़ता है, तो इसलिए वो हमारे देश के किसानों के लिए नहीं है। उस पर भी रिसर्च चल रहा है कि हम लोग उसको भी, उसकी कीमत को कम कर सकें। तो इसलिए अध्यक्ष महोदय मैंने आप बताया। और जो मिल्क प्रोडक्शन में आज दुनिया में हमारा देश, प्रधानमंत्री मोदी जी की सरकार आने के बाद से आज हम पूरे दुनिया में 1 नंबर पर, विश्व दूध उत्पादन में 1 नंबर पर है। हमारा जो प्रति व्यक्ति दूध का खपत है वो आज हमारा 471 ग्राम प्रति व्यक्ति, हमारे दूध की खपत प्रति व्यक्ति यहाँ उपलब्धता है। ये माननीय सदस्य का तो हमें बताया कि सेक्स सॉर्टेड सीमेंट भी और मिल्क प्रोडक्शन में भी जो प्रगति हुई, कि दूध के उत्पादन के क्षेत्र में जो हम लोग काम कर रहे हैं और दूध का उत्पादन लगातार हमारा बढ़ रहा है। अगले 5 वर्षों में जो हमारा 239.30 मिलियन मीट्रिक टन दूध का उत्पादन है, वो हमारा 5 वर्ष में लक्ष्य है कि हम 300 मिलियन मीट्रिक टन दूध का उत्पादन इस देश में करेंगे। उस लक्ष्य पर हम लोग आगे काम कर रहे हैं। इसके अतिरिक्त भी माननीय सदस्य ने जाना चाहा है, दूसरा सवाल क्या था? दूसरा सवाल जो था उस दूध उत्पादन के बारे में मैंने बताया कि दूध उत्पादन में आज हम लोग कर रहे हैं और उसको हम लोग आगे बढ़ा रहे हैं। चाहते हो और एजेंडों पर आरोप लगाना चाहते हो, ये उचित नहीं है। मैं पुनः आपसे आग्रह करता हूं, आप अपने अपने सीट पर जाकर बैठिए। मैंने सभी को पर्याप्त समय, पर्याप्त अवसर दिया। आप फिर आग्रह कर रहा हूं, अपनी सीट पर जाके बैठिए। सदन की कार्रवाई, आप प्रश्नकाल नहीं चलाना चाहते, आप सदन में नियोजित तरीके से वैधान गतिरोध पैदा करना चाहते हैं, ये उचित नहीं है। सदन की कार्रवाई आज 12 बजे तक के लिए स्थगित की जाती है। अभी पहले चेयर से सुन लें आप। आज की कार्यसूची में क्रमांक संख्या 4 पर मेरे नाम। ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.